10ನೇ ಮತ್ತು 12ನೇ ತರಗತಿ ITI ಪಾಸಾದ ಅಭ್ಯರ್ಥಿಗಳಿಗೆ ರೈಲ್ವೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಭರ್ಜರಿ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ನೇಮಕಾತಿ ನಡೆಯಲಿದ್ದು ಈ ಅಧಿಸೂಚನೆ ಏಪ್ರಿಲ್ 2ರಂದು ಬಿಡುಗಡೆ ಮಾಡಲಾಗಿದ್ದು, ಇಲ್ಲಿ ನೀವು ನೋಡಬಹುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು https://apprenticeshipindia.org ಈ ಒಂದು ವೆಬ್ಸೈಟಿಗೆ ಹೋಗಿ ಏಪ್ರಿಲ್ 2ರಿಂದ ಮೇ 1ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯ ವಿವರ ನೋಡುವುದಾದರೆ, ಟ್ರೇಡಿನಲ್ಲಿ ವೆಲ್ಡರ್, ಗ್ಯಾಸ್ ಎಲೆಕ್ಟ್ರಾನಿಕ್, ಟರ್ನರ್, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಸ್ಟೆನೋಗ್ರಾಫರ್ ಇಂಗ್ಲೀಷ್ ಹಿಂದಿ ಇದೆ, ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್, ಮೆಕ್ಯಾನಿಕಲ್ ಡೀಸೆಲ್ ಮೆಕ್ಯಾನಿಸ್ಟ್, ಮೆಕ್ಯಾನಿಕಲ್ ರೆಫ್ರಿಜರೇಟರ್ ಏರ್ ಕಂಡೀಷನರ್, ಮೆಕ್ಯಾನಿಕ್ ಆಟೋ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಷ್ಟೆಲ್ಲ ಹುದ್ದೆ ಖಾಲಿ ಇದೆ. ಇಲ್ಲಿ URಗೆ 339, EWS 83, OBC ಅವರಿಗೆ 232, SC ಅವರಿಗೆ 125, ST ಅವರಿಗೆ 65, ಟೋಟಲ್ 844 ಹುದ್ದೆ ಇಲ್ಲಿ ಖಾಲಿ ಇದೆ. ಅದೇ ರೀತಿ PWBD ಅವರಿಗೆ 32 ಹುದ್ದೆ, ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 84 ಹುದ್ದೆ ಖಾಲಿ ಇದೆ. ಅದೇ ರೀತಿ ನೀವು ಫಿಟ್ಟರ್, ವೆಲ್ಡರ್, ಮೆಕ್ಯಾನಿಕ್ಸ್, ಟರ್ನರ್, ಎಲೆಕ್ಟ್ರಿಷಿಯನ್, ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಸ್ಟೆನೋಗ್ರಾಫರ್ ಇಂಗ್ಲೀಷ್ ಮತ್ತು ಸ್ಟೆನೋಗ್ರಾಫರ್ ಹಿಂದಿ ಇದಕ್ಕೂ ಕೂಡ ಟೋಟಲ್ 269 ಹುದ್ದೆ ಖಾಲಿ ಇದೆ. ಅದೇ ರೀತಿ ಇದಕ್ಕೆ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ 10ನೇ ತರಗತಿ ಪಾಸ್ ಆಗಿರಬೇಕು. ನೀವು 10ನೇ ತರಗತಿಯಲ್ಲಿ ಕನಿಷ್ಠ 50 ಅಂಕಗಳು ಪರ್ಸೆಂಟೇಜನ್ನು ಪಡೆದುಕೊಂಡಿರಬೇಕು. ಅದೇ ರೀತಿ ನೀವು ಸಂಬಂಧಪಟ್ಟ ಒಂದು ಟ್ರೇಡಿನಲ್ಲಿ ITI ಕೂಡ ಕಂಪ್ಲೀಟ್ ಮಾಡಿರಬೇಕು. ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಏಜ್ ಲಿಮಿಟ್ ನೋಡುವುದಾದರೆ ಕನಿಷ್ಠ 15 ವರ್ಷ ಮತ್ತು ಗರಿಷ್ಠ 24 ವರ್ಷಗಳು. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ PWBD ಅವರಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಅದೇ ರೀತಿ ನೀವು ಯಾವ ಒಂದು ಇಯರ್ನಿಂದ ಯಾವ ಒಂದು ಇಯರ್ನಲ್ಲಿ ಬೋರ್ನ್ ಆಗಿದ್ದೀರಿ ಅದರ ಒಂದು ಲಿಸ್ಟ್ ಕೂಡ ಇಲ್ಲಿ ನೀಡಿದ್ದಾರೆ ನೋಡಿ. 2000 to 2009 ವರೆಗೆ ಯಾರೆಲ್ಲ ಆ ಇಯರ್ನಲ್ಲಿ ಬೋರ್ನ್ ಆಗಿದ್ದೀರಿ ಅಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಾನು ನೋಟಿಫಿಕೇಷನ್ ಲಿಂಕನ್ನು ನೀಡಿರುತ್ತೇನೆ, ನೀವು ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದು ಒಂದು ಅಪ್ರೆಂಟಿಸ್ಶಿಪ್ ಜಾಬ್ ಆಗಿದ್ದು ಇದು ರೈಲ್ವೆ ಡಿಪಾರ್ಟ್ಮೆಂಟಿನಲ್ಲಿ ಇರುತ್ತದೆ. ನಿಮಗೆ ಸಂಬಳ ನೋಡುವುದಾದರೆ ನಿಮಗೆ ಪ್ರತಿ ತಿಂಗಳ ಸ್ಟೈಪಂಡ್ ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಅಲ್ಲಿ ನೀಡಿರುವ ವೆಬ್ಸೈಟಿಗೆ ಈ ಒಂದು ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ನೀವು ಮೇ 1ನೇ ತಾರೀಕಿನ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಕೆಳಗಡೆ ಇಂಗ್ಲೀಷ್ ಮೇಲ್ಗಡೆ ಇಂಗ್ಲೀಷ್, ಕೆಳಗಡೆ ಹಿಂದಿ ಲ್ಯಾಂಗ್ವೇಜಲ್ಲಿ ಕೂಡ ನೀಡಿದ್ದಾರೆ, ನೀವು ಓದಿಕೊಳ್ಳಬಹುದು. ಅದೇ ರೀತಿ ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡಿದ್ದಾರೆ. ಅದೇ ರೀತಿ ನೀವು ಮಂಡೇ ಟು ಫ್ರೈಡೇ ವರ್ಕಿಂಗ್ ಡೇಯಲ್ಲಿ ನೀವು ಅವರನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸಬಹುದು. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಕೂಡ ನೀವು ಕೇಳಬಹುದು.